ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ನಾವು ಜೀವನದಾಗ ಸಾಧಿಸ್ಬೇಕಂದ್ರೆ ನಮ್ಮ ಜೀವನದಾಗ ಏನಿರಬೇಕಂದ್ರೆ ಮೊದಲು ಶಿಸ್ತಿರಬೇಕು, ಆಮೇಲೆ ಸಮಯಕ್ಕೆ ಮಹತ್ವವನ್ನು ಕೊಡಬೇಕು. ಅದೇ ರೀತಿಯಾಗಿ ನಾವು ಸತತ ಪ್ರಯತ್ನವನ್ನು ಮಾಡಬೇಕು. ಕೇವಲ ಒಂದೇ ದಿನದಾಗ ಭಾಳಷ್ಟು ಓದಿ ಅಥವಾ ಒಂದೇ ದಿನದಲ್ಲಿ ಭಾಳಷ್ಟು ವ್ಯಾಯಾಮವನ್ನು ಮಾಡಿ ಅಥವಾ ಒಂದೇ ದಿನದಲ್ಲಿ ನಾವು ಭಾಳಷ್ಟು ಓಡಿ PS ಆಗ್ತೀನಿ, ಪೊಲೀಸ್ ಆಗ್ತೀನಿ ಅನ್ನೋದು ಸುಳ್ಳ. ಅದು ನಾವು ಕನ್ಸಿಸ್ಟೆಂಟ್ ಆಗಿರಬೇಕು. ದಿನಪ್ರತಿ ನೀವು ಅರ್ಧ ತಾಸನೇ ಓಡ್ರಿ, ಆದರೆ ಕಂಟಿನ್ಯೂಸ್ ಆಗಿ ಓಡಬೇಕು. ಅಂದಾಗ ಮಾತ್ರ ನಮಗೇನಾಗ್ತದೆ ಅಂದ್ರೆ ಪ್ರಯತ್ನಕ್ಕೆ ಫಲ ಸಿಗ್ತದೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಕ್ವೆಶ್ಚನ್ ಪೇಪರ್ 2025 ಇನ್ಕಮ್ ಟ್ಯಾಕ್ಸನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಆಮೇಲೆ ಟ್ಯಾಕ್ಸಬಲ್ ಸ್ಯಾಲ್ರಿನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಸ್ಯಾಲರಿಯನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಯಾವ ರೀತಿಯಾಗಿ ಎಜುಕೇಷನ್ ಅಲೋನ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. 5 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಕ್ವೆಶ್ಚನ್ ಪೇಪರನ್ನು ಅಂದ್ರೆ 5 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಕ್ವೆಶನನ್ನು ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೆಕ್ಷನ್ ಬಿ 5 ಮಾರ್ಕ್ಸ್ 2025. ಇಲ್ಲಿ ಇನ್ಫಾರ್ಮೇಷನನ್ನು ಏನು ಕೊಟ್ಟಿದ್ದಾನ, ಕ್ವೆಶನನ್ನು ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು ನೋಡೋಣ. ಮಿಸ್ಟರ್ ಅಮ್ಮಣ್ಣ ಕೆ ಈಸ್ ಅನ್ ಎಂಪ್ಲಾಯ್ ಆಫ್ ಪ್ರಕಾಶ್ ಟ್ರೇಡರ್ಸ್. ಈ ಫರ್ನಿಶಸ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆಫ್ ಇಸ್ ಸ್ಯಾಲರಿ ಫಾರ್ ದ ಪ್ರಿಯಸ್ ಇಯರ್ ಎಂಡಿಂಗ್ 31st March 2024. ಬೇಸಿಕ್ ಸ್ಯಾಲ್ರಿ ಎಷ್ಟು ಕೊಟ್ಟಾನಂದ್ರೆ 50,000 rupees ಕೊಟ್ಟಾನ ಪರ್ ಮಂತ್. ಬೋನಸ್ ಈಕ್ವಲ್ ಟು 3 months ಸ್ಯಾಲ್ರಿ ಅಂದ್ರೆ ಬೋನಸನ್ನು ಅಂದ್ರೆ 3 ತಿಂಗಳ ಬೋನಸನ್ನು ಕೊಟ್ಟಿದ್ದಾರೆ. ಅಂದ್ರೆ ಒಂದು ತಿಂಗಳಿಗೆ ಸ್ಯಾಲ್ರಿ ಎಷ್ಟಾದ್ರೆ 50,000 rupees ಅದ. 50,000 into 3 months ದಟ್ ಇಸ್ ದ ಬೋನಸ್. 50,000 into 3 months ಅಂದ್ರೆ ಎಷ್ಟಾಗತ್ತೆ ಬೋನಸ್? 1,50,000. ಟೂರ್ ಅಲೌನ್ಸ್ rupees 2,000 ಪರ್ ಮಂತ್ ಅದ. ಸರಿ, ಅದು 2,000 rupees ಅದ. ಪಾರ್ ಆಫೀಸ್ ಡ್ಯೂಟಿ ಅದ. ನೋಡ್ರಿ, ಆಫೀಸ್ ಡ್ಯೂಟಿ ಸಂಬಂಧ ಸಲುವಾಗಿ ಕೊಟ್ಟಿರ್ತಕ್ಕಂಥ ಟೂರ್ ಅಲೌನ್ಸ್ ಅದ. ಈ ಟೂರ್ ಅಲೌನ್ಸ್ ನಾರ್ಮಲ್ ಆಗಿ ಏನಾಗತ್ತಪ್ಪ ಅಂದರೆ ಇದು ಆಫೀಸ್ ಸಲುವಾಗಿನೇ ಯೂಸ್ ಮಾಡಿರ್ತಕ್ಕಂಥದ್ದು. ತನ್ನ ಪರ್ಸ್ನಲ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಕಮ್ ಆಗೋದಿಲ್ಲ. ಇನ್ಕಮ್ ಆಗಲಿಲ್ಲ ಅಂದ್ರೆ ಅವ್ನಿಗೆ ಏನಾಗ್ತದಪ್ಪ ಅಂದ್ರೆ ಟ್ಯಾಕ್ಸ್ ಇಲ್ಲ. ಓಕೆ, ಆಫೀಸ್ ಸಲುವಾಗಿ ಖರ್ಚು ಮಾಡ್ಯಾನ, ಆಫೀಸ್ ಸಲುವಾಗಿ ಖರ್ಚು ಮಾಡೋದ್ರಿಂದ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಕಮ್ ಆಗೋದಿಲ್ಲ. ಇನ್ಕಮ್ ಆಗಲಿಲ್ಲ ಅಂದ್ರೆ ಅವನಿಗೆ ಟ್ಯಾಕ್ಸ್ ಇಲ್ಲ. ಆಮೇಲೆ ಎಜುಕೇಷನ್ ಅಲೋನ್ಸ್ ಫಾರ್ ಈಸ್ 3 children. ನೋಡ್ರಿ, 3 ಮಕ್ಕಳಿಗೆ ಎಜುಕೇಷನ್ ಅಲೋನ್ಸನ್ನು ತಗೋತಾ ಇದ್ದಾನೆ. ಪ್ರತಿ ಮಗುವಿಗೆ 200 rupees ತಗೋತಾ ಇದ್ದಾನೆ. ಓಕೆ, ಇಲ್ಲಿ ತನಗೆ 3 ಮಕ್ಕಳದಾವ. ಪ್ರತಿ ಮಗುವಿಗೆ ಎಷ್ಟು ಎಜುಕೇಷನ್ ಅಲೋನ್ಸನ್ನು ತಗೋತಾ ಇದ್ದಾನೆ ರೀ? 200 rupees ತಗೋತಾ ಇದ್ದಾನೆ ಪರ್ ಚೈಲ್ಡ್. ಓಕೆ, ಕಾಂಪ್ಯೂಟ್ ಟ್ಯಾಕ್ಸಬಲ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕು. ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅವನ ಅಸಸ್ಸಿ ನೇಮನ್ನು ಬರೀಬೇಕು. ಅಸಸ್ಸಿ ಅಂದರೆ ಯಾರು ಟ್ಯಾಕ್ಸನ್ನು ತುಂಬಬೇಕಾಗ್ತದ, ಯಾರು ಇನ್ಕಮ್ ಟ್ಯಾಕ್ಸ್ ಫೈಲನ್ನು ರಿಟರ್ನ್ ಮಾಡಬೇಕಾಗ್ತದ, ಯಾರು ಇನ್ಕಮ್ ಟ್ಯಾಕ್ಸ್ ಅಂಡರ್ ಒಳಗೆ ಬರ್ತಾ ಇದ್ದಾರ ಅವರಿಗೆ ಅಸಸ್ಸಿ ಅಂತ ಕರಿತಾ ಇದ್ದೀವಿ. ಇಲ್ಲಿ ಅಸಸ್ಸಿ ನೇಮ್ ಏನದಪ್ಪ ಅಂದ್ರೆ ಮಿಸ್ಟರ್ ಅಮ್ಮಣ್ಣ. ಕ್ವಶನ್ ಪೇಪರಲ್ಲಿ ಕೊಟ್ಟಿರೋದ್ರ ಪ್ರಕಾರ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26. ಯಾರು ಈ ವರ್ಷನಾಗ ಅಂದ್ರೆ ಏನು ಡಿಸೆಂಬರ್ ಎಕ್ಸಾಮನ್ನು ಬರಿತಾ ಇದ್ದೀರಿ, 2025 ಎಕ್ಸಾಮನ್ನು ಬರಿತಾ ಇದ್ದೀರಿ, ಅವ್ರು ಏನು ಮಾಡಬೇಕಪ್ಪ ಅಂದ್ರೆ ಅಸೆಸ್ಮೆಂಟ್ ಇಯರನ್ನು 2025-26 ಅಂತ ಬರಿಬೇಕು. ಪರ್ಟಿಕ್ಯುಲರ್ಸ್ rupees. ಬೇಸಿಕ್ ಸ್ಯಾಲರಿ ಎಷ್ಟದ ರೀ? 50,000 rupees ಅದ. 50,000 into 12 months ಅಂದ್ರೆ ಎಷ್ಟಾಗತ್ತೆ ರೀ? 6 lakh rupees ಆಗತ್ತ. ಇನ್ನು ಬೋನಸ್
ನೋಡ್ರಿ ಬೋನಸ್ 3 ಮಂತ್ಸ್ ಅಂತ ಹೇಳ್ತಾ ಇದ್ದಾನ. 50,000 ಇಂಟು 50,000 ಇಂಟು 3 ಮಂತ್ಸ್ ಅಂದ್ರೆ ಎಷ್ಟಾಗತ್ರಿ? 1,50,000 ರೂಪೀಸ್ ಆಗತ್ತ. ಇನ್ನು ಅದೇ ರೀತಿಯಾಗಿ ಟೂರ್ ಅಲೌನ್ಸ್ ನೋಡ್ರಿ, ಆಫೀಸ್ ಡ್ಯೂಟೀಸ್ ಅಂತ ಹೇಳ್ತಾ ಇದ್ದಾನ. ಆಫೀಸ್ ಡ್ಯೂಟಿಗೆ ಖರ್ಚು ಮಾಡಿ ತನ್ನ ಕಡೆ ಈಗ 2,000 ರೂಪೀಸ್ ತಗೋತಾ ಇದ್ದಾನೆ ಪರ್ ಮಂತ್. 2,000 ರೂಪೀಸನ್ನು ತಗೊಂಡು 1,500 ರೂಪೀಸನ್ನು ಆಫೀಸಿಗೆ ಯೂಸ್ ಮಾಡಿ ಉಳಿದ 500 ರೂಪೀಸನ್ನು ತಾನೇ ಉಳಿಸ್ಕೊಂಡಿದ್ದ ಅಂದ್ರೆ ಅವಾಗ ಅದು ಇನ್ಕಮ್ ಹಾಕಿತ್ತು, ಅದನ್ನು ನಾವು ಸ್ಯಾಲ್ರಿ ಒಳಗೆ ತಗೋಬೇಕಾಗಿತ್ತು. ಆದರೆ ಇಲ್ಲಿ ಕಂಪ್ಲೀಟಾಗಿ ಬ್ರ್ಯಾಕೆಟ್ನಾಗ ಕೊಟ್ಟೆ ಬಿಟ್ಟಾನ. ಆಫೀಸ್ ಡ್ಯೂಟೀಸ್ ಅಂತ ಕೊಟ್ಟಾನ. ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಕಮನ್ನು ಆಗುವುದಿಲ್ಲ ಅಂದಾಗ ಅದು ಏನಾಗತ್ತಪ್ಪ ಅಂದ್ರೆ ಅವನಿಗೆ ಟ್ಯಾಕ್ಸ್ ಆಗೋದಿಲ್ಲ. ಓಕೆ, ಟ್ಯಾಕ್ಸ್ ಬರುವುದಿಲ್ಲ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ಡ್ಯಾಶ್ ತಗೋಬೇಕು, ಡ್ಯಾಶ್ ಅಂತ ಬರಿಬೇಕು. ನೋಡ್ರಿ, ಟೂರ್ ಅಲೌನ್ಸ್ ಕೊಟ್ಟಾರ ಕರೆ, ಆದ್ರೆ ಅವನಿಗೆ ಏನಾಗ್ಯದಪ್ಪ ಅಂದ್ರೆ ತನ್ನ ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊಂಡಾಗ ಮಾತ್ರ ಅವನಿಗೆ ಏನಾಗ್ತದಪ್ಪ ಅಂದ್ರೆ ಟ್ಯಾಕ್ಸ್ ಆಗ್ತದೆ. ಅದಕ್ಕೆ ನಾವು ಅವಾಗ ಏನು ಮಾಡಬೇಕು? ಟ್ಯಾಕ್ಸ್ ಕಾಲಮ್ನಾಗ ತಗೋಬೇಕು. ಇಲ್ಲಿ ಅದಕ್ಕೆ ನಾವೇನು ಮಾಡ್ತಾ ಇದ್ದೇವಪ್ಪ ಅಂದ್ರೆ ಇಲ್ಲಿ ಡ್ಯಾಶ್ ಅಂತ ಬರಿತಾ ಇದ್ದೀವಿ, ಅಂದ್ರೆ ನಿಲ್ ಅಂತ ಬರಿತಾ ಇದ್ದೀವಿ, ನೋ ಟ್ಯಾಕ್ಸ್. ಇನ್ನು ಎಜುಕೇಷನ್ ಅಲೌನ್ಸ್ ನೋಡ್ರಿ, ಎಜುಕೇಷನ್ ಅಲೌನ್ಸ್ ಏನು ಹೇಳ್ತಾ ಇದ್ದಾನಪ್ಪ ಅಂದ್ರೆ 200 ರೂಪೀಸ್ ಪರ್ ಮಂತ್ ಅಂತ ಹೇಳ್ತಾ ಇದ್ದಾನೆ. 200 ರೂಪೀಸ್ ಪರ್ ಮಂತ್ ಅಂತ ಹೇಳ್ತಾ ಇದ್ದಾನ. ಫಾರ್ 3 ಚಿಲ್ಡ್ರನ್, ಫಾರ್ ಈಸ್ 3 ಚಿಲ್ಡ್ರನ್ ಅಂದ್ರೆ 3 ಚೈಲ್ಡ್ಸ್, 200 ಇಂಟು 3 ಚೈಲ್ಡ್ ಅವ ತಗೊಂಡಿರ್ತಕ್ಕಂಥದ್ದು. ಓಕೆ, 8 ಮಂತ್ರಿಗೆ 12 ಮಂತ್ಸಿಗೆ ನೋಡ್ರಿ, 200 ಇಂಟು 3 ಚೈಲ್ಡ್ ಇಂಟು 12 ಮಂತ್ಸ್ ಅಂದ್ರೆ ಎಷ್ಟಾಗತ್ರಿ? 7,200 ರೂಪೀಸ್ ಆಗತ್ತ. 7,200 ರೂಪೀಸ್ ಆಗತ್ತ. ನೋಡ್ರಿ, 200 ಇಂಟು 3 ಚೈಲ್ಡ್ ಇಂಟು 12 ಮಂತ್ಸ್ ಅಂದ್ರೆ 7,200 ರೂಪೀಸ್ ಆಗತ್ತ. ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14 ನೋಡ್ರಿ, ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14. ಇಲ್ಲಿ ಪ್ರತಿ ಮಗುವಿಗೆ ಎಷ್ಟು ಎಕ್ಸಂಪ್ಷನ್ ಅದಪ್ಪ ಅಂದ್ರೆ 100 ರೂಪೀಸ್ ಮಾತ್ರ ಅದ. 100 ರೂಪೀಸ್ ಮಾತ್ರ ಅದ. ಅದು 2 ಚೈಲ್ಡ್, ಅವನಿಗೆ 10 ಮಕ್ಕಳಿಗೆ ತೊಗೊಳಲಕ್ಕ ಅಥವಾ 5 ಮಕ್ಕಳಿಗೆ ತೊಗೊಳಲಕ್ಕ. ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14 ಪ್ರಕಾರ ಕೇವಲ 100 ರೂಪೀಸನ್ನು 2 ಮಕ್ಕಳಿಗೆ ಮಾತ್ರ. ಅವರು ಆಫೀಸ್ನವರು ಅಥವಾ ಅವ್ರ ಕಂಪನಿಯವರು ಅವನಿಗೆ 5 ಮಕ್ಕಳಿಗೂ ಕೊಟ್ಟಿದ್ರು ಕೂಡ ಅಥವಾ 3 ಮಕ್ಕಳಿಗೂ ಕೊಟ್ಟಿದ್ರು ಕೂಡ ಕೇವಲ 2 ಮಕ್ಕಳಿಗೆ ಮಾತ್ರ ಎಕ್ಸಂಪ್ಷನ್ ಸಿಗ್ತದ. ಅಂದ್ರೆ 100 ರೂಪೀಸ್ ಇಂಟು 2 ಚೈಲ್ಡ್ ಇಂಟು 12 ಮಂತ್ಸ್ ಅಂದ್ರೆ ಎಷ್ಟಾಗತ್ರಿ? 2,400 ರೂಪೀಸ್ ಆಗತ್ತ. ನೋಡ್ರಿ, 100 ರೂಪೀಸ್ ಇಂಟು 2 ಚೈಲ್ಡ್ ಇಂಟು 12 ಮಂತ್ಸ್ ಅಂದ್ರೆ ಎಷ್ಟಾಗತ್ರಿ? 2,400 ರೂಪೀಸ್ ತನ್ನ ಮಾತ್ರ ಎಕ್ಸಂಪ್ಷನ್ ಆಗತ್ತ. ಅಂದ್ರೆ ಅವ ತೆಗೆದುಕೊಂಡಿರ್ತಕ್ಕಂಥದ್ದು 7,200 ಒಳಗೆ 2,400 ರೂಪೀಸ್ ತನ್ನ ಮಾತ್ರ ಎಕ್ಸಂಪ್ಷನ್ ಆಗತ್ತಾ. ಉಳಿಕಿದ ಅಮೌಂಟ್ ಟ್ಯಾಕ್ಸಬಲ್ ಆಗತ್ತಾ. ಉಳಿಕಿದ ಅಮೌಂಟ್ ಏನಾಗತ್ತೆ ರೀ? ಟ್ಯಾಕ್ಸಬಲ್ ಆಗತ್ತಾ. 7,200 ಮೈನಸ್ 2,400 ಅಂದ್ರೆ ವಾಟ್ ಇಸ್ ದ ಟ್ಯಾಕ್ಸಬಲ್ ಅಮೌಂಟ್? 4,800. 4,800 ಗೊತ್ತಾಯ್ತ್ರಿ? ಈಗ ಇವೆಲ್ಲ ಸ್ಯಾಲರಿ ಅಮೌಂಟನ್ನು ಕೊಡಿಸ್ಕೋರಿ. ಬೇಸಿಕ್ ಸ್ಯಾಲರಿ 6 lakh, ಬೋನಸ್ 1,50,000 ಪ್ಲಸ್ 4,800 ಟೋಟಲ್ ಎಷ್ಟು ಆಕತ್ತೆ ನೋಡ್ರಿ? 6 lakh ಪ್ಲಸ್ 1,50,000 ಪ್ಲಸ್ 4,800 ಅಂದ್ರೆ 7,54,800 ರೂಪೀಸ್ ಆಗತ್ತಾ. 7,54,800 ಟ್ಯಾಕ್ಸಬಲ್ ಸ್ಯಾಲರಿ. ಟ್ಯಾಕ್ಸಬಲ್ ಸ್ಯಾಲರಿ ಎಷ್ಟಾಯ್ತು ರೀ? 7,54,800. ಓಕೆ, ಈ ರೀತಿಯಾಗಿ ನಾವು 5 ಮಾರ್ಕ್ಸ್ದು ಪ್ರಾಬ್ಲಮನ್ನು ಬಿಡಿಸಿದ್ದೇವೆ. ಓಕೆ, ಯಾರಿಗೆ ನಮ್ಮ ವಿಡಿಯೋ ಲಿಂಕ್ಗಳನ್ನು ಬೇಕಾಗತ್ತಾ ದಯವಿಟ್ಟು ಈ ನಂಬರ್ಗೆ ವಾಟ್ಸಪ್ಪನ್ನು ಮೆಸೇಜ್ ಮಾಡಿ 9986529073. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.